ಇಸ್ರೇಲಿಗೆ ಮೋದಿಯವರು ಹೋಗಿ ಬಂದು 2 ದಿವಸಕ್ಕೆ ಯುದ್ಧ ಪ್ರಾರಂಭ ಆಗಿದೆ. ನಮ್ಮ ಹತ್ರ 7 ರಿಂದ 6 ತಿಂಗಳ ಆಗಷ್ಟು ಪೆಟ್ರೋಲ್ ಮತ್ತು ಡೀಸೆಲ್ ಸ್ಟಾಕ್ ಐತೆ ಅಂತ. 6 ತಿಂಗಳ 7 ತಿಂಗಳ ನಮ್ಮ ಹತ್ರ ಸ್ಟಾಕ್ ಐತೆ ಇರೋದ್ರಿಂದ ಯಾಕೆ ನಮಗೆ ಪೆಟ್ರೋಲ್ ಮತ್ತು ಡೀಸೆಲ್ ರೇಟ್ ಜಾಸ್ತಿ ಆಗ್ತದೆ? ಡಾಲರ್ ರೇಟ್ ಏನಾಗಿದೆ ಇದು ನಮಗೆಲ್ಲರಿಗೂ ಗೊತ್ತಾಗಂಥದ್ದು. ಡಾಲರ್ ರೇಟ್ ಇವತ್ತು ಪರಿಸ್ಥಿತಿ ಏನೈತೆ, ನಮ್ಮ ರೂಪಾಯಿ ಮೌಲ್ಯ ಕೂಡ ಕುಸಿತೈತಿ. ಸ್ಮೃತಿ ಇರಾನಿ ಫಸ್ಟ್ಗೆ UPA ಗೌರ್ಮೆಂಟ್ ಇದ್ದಾಗ ಇದನ್ನೇ ಹೊತ್ಕೊಂಡು ಆಡ್ತಿದ್ಲು, ಗ್ಯಾಸ್ ತಲೆ ಮೇಲೆ ಇಟ್ಕೊಂಡು ಆಡ್ತಿದ್ಲು. ಈ ಗ್ಯಾಸ್ ಎಲ್ಲಿ ಇಟ್ಕೋಣ ನಮ್ಮ ರಾಜ್ಯದ ಲೋಕಸಭಾ ಸದಸ್ಯರಿಗೆ ಧೈರ್ಯ ಇಲ್ಲ. ಅದು ನೋಡಿ, ಇಸ್ರೇಲಿಗೆ ಮೋದಿಯವರು ಹೋಗಿ ಬಂದು 2 ದಿವಸಕ್ಕೆ ಯುದ್ಧ ಪ್ರಾರಂಭ ಆಗೈತೆ, ಹೌದಾ? ಈಗ ನನಗೆ ಮೊನ್ನೆ ಯಾರೋ ಒಬ್ಬರು ಸ್ಟೇಟ್ಮೆಂಟ್ ಮಾಡಿದರು, ನಾನು ಔಷಧಿಯಾಗಿ ಮಾತಾಡಿದ್ದೀನಿ ಕೇಳಿದೆ. ನಮ್ಮ ಹತ್ರ 7 ರಿಂದ 6 ತಿಂಗಳ ಆಗಷ್ಟು ಪೆಟ್ರೋಲ್ ಮತ್ತು ಡೀಸೆಲ್ ಸ್ಟಾಕ್ ಐತೆ ಅಂತ ಹೇಳಿದ್ರು, ಹೌದಾ? ಇದು ಮಾಧ್ಯಮದಲ್ಲಿ ನೀವೇ ತೋರಿಸಿದ್ದು. ಯಾಕೆ ನಮ್ಗೆ 2 ರೂಪಾಯಿ ಜಾಸ್ತಿ ಆಯ್ತು? 6 ತಿಂಗಳ 7 ತಿಂಗಳ ನಮ್ಮ ಹತ್ರ ಸ್ಟಾಕ್ ಐತೆ ಇರೋದ್ರಿಂದ ಯಾಕೆ ನಮಗೆ ಪೆಟ್ರೋಲ್ ಮತ್ತು ಡೀಸೆಲ್ ರೇಟ್ ಜಾಸ್ತಿ ಆಯ್ತು? ಯಾವ ಕಾರಣಕ್ಕಾತ? ನೀವು ಹೇಳಿದ್ದಲ್ಲಪ್ಪ, ನೀವು ಸ್ಟೇಟ್ಮೆಂಟ್ ಮಾಡಿರಿ, ನಂದಲ್ಲಿದು, ನಾನು ಹೇಳಿದ್ದಲ್ಲ. BJP ಸರ್ಕಾರದಾಗಿರುವಂಥ ವಿದೇಶಾಂಗ ಸಚಿವರು, ಪೆಟ್ರೋಲಿಯಂ ಮಿನಿಸ್ಟ್ರು, ಅದಕ್ಕೆ ಸಂಬಂಧಪಟ್ಟಂಥ ನಾನು ಮಾಧ್ಯಮದಾಗ ನೋಡಿದ್ದು. 6 ರಿಂದ 7 ತಿಂಗಳ ಆಗಷ್ಟು ನಮ್ಮ ಹತ್ರ ಸ್ಟಾಕ್ ಇದೆ, ನಮ್ಮ ಹತ್ರ ಅಷ್ಟಕ್ಕೊಂದು ನಾವು ಮುಂದಾಲೋಚನೆ ಮಾಡಿ ತೆಗೆದಿಟ್ಕೊಂತೀವಿ ಅಂತ ಹೇಳ್ತಾಯಿದ್ವಿ. ಹೇಳಿದರೆ ಮತ್ತೆ ಇದನ್ನ ಯಾಕೆ ಮಾಡಿಲ್ಲ? ಇದಕ್ಕೆ ನಿಮಗೆ ಕೆಲವೊಂದಿಷ್ಟು ವಿಚಾರಗಳನ್ನು ನಾವು ಮಾಧ್ಯಮದವರು ಕೆಲವೊಂದಿಷ್ಟು ವಿಚಾರಗಳನ್ನು ನೀವು ಹಂಚ್ಕೊಂಡಿದ್ದನ್ನು ನೋಡ್ಕೊಂಡು ನಾನು ಮಾತಾಡ್ತಾ ಇರೋದು. ಇವತ್ತು ಡಾಲರ್ ರೇಟ್ ಏನಾಗಿದೆ ಇದು ನಮಗೆಲ್ಲರಿಗೂ ಗೊತ್ತಾಗಂಥದ್ದು. ಡಾಲರ್ ರೇಟ್ ಇವತ್ತು ಪರಿಸ್ಥಿತಿ ಏನೈತೆ, ನಮ್ಮ ರೂಪಾಯಿ ಮೌಲ್ಯ ಕೂಡ ಕುಸಿತೈತಿ. 53-54 ಇದ್ದದ್ನಾಗ ರಾಜಾರೋಷದ ಮಾತುಗಳನ್ನು ಆಡ್ತಿದ್ರು BJP ಮಿತ್ರರು. ಈಗೆಲ್ಲ ಮಾಯಾಗೋಗ್ಬಿಟ್ಟಾರ. ಆಮೇಲೆ ಯಾರು ಇಲ್ಲ, ಇವರು ಸ್ಮೃತಿ ಇರಾನಿ ಫಸ್ಟ್ಗೆ UPA ಗೌರ್ಮೆಂಟ್ ಇದ್ದಾಗ ಇದನ್ನೇ ಹೊತ್ಕೊಂಡು ಆಡ್ತಿದ್ಲು, ಗ್ಯಾಸ್ ತಲೆ ಮೇಲೆ ಇಟ್ಕೊಂಡು ಆಡ್ತಿದ್ಲು. ಈ ಗ್ಯಾಸ್ ಎಲ್ಲಿ ಇಟ್ಕೊಳ್ಳೋಣ? ನಾವೀಗ ತಲೆ ಮೇಲೆ ಹೊತ್ಕೊಳ್ಳೋಣ, ಕೈಯಾಗ ಇಟ್ಕೊಳ್ಳೋಣ? ಇವತ್ತು ಗ್ಯಾಸಿನ ಪರಿಸ್ಥಿತಿ ಎಲ್ಲಿ ಬಂದೈತಿ? ಎಲ್ಲಿ ಹೋದ್ಲ ಮಾಯ ಆಗಿಬಿಟ್ಟಾಳ ಸ್ಮೃತಿ ಇರಾನಿ. ಆಮೇಲೆ ನಮ್ಮ ಶೋಭಾ ಕರಂದ್ಲಾಜೆ ಮೇಡಮು ಗ್ಯಾಸ್ ಸಿಲಿಂಡರ್ ಬಗ್ಗೆ ಮಾತಾಡವಲ್ರು ಅವರು. ಅದು ಗ್ಯಾಸ್ ಈ ಸದ್ಯ ನಾವು ಹೇಳಕ್ಕೆ ಹೋದೆವು ಅಂದ್ರೆ ಯುದ್ಧ ಐತೆ. ಇದು ಯುದ್ಧಕ್ಕಿಂತ ಮೊದಲು ಏನೈತಿ? BJP ಅವ್ರಿಗೆ ಆಡಳಿತ ಮಾಡೋಕ್ಕೆ ಬರೋಂಗಿಲ್ಲ. EVM ಮಷೀನಿಂದ ಈ ದೇಶವನ್ನು ಗೆಲ್ತಾ ಇದ್ದಾರೆ. ವೋಟಿಂಗ್ಗೆ ನಮ್ಮ ರಾಜ್ಯದ ಲೋಕಸಭಾ ಸದಸ್ಯರಿಗೆ ಧೈರ್ಯ ಇಲ್ಲ, ಅವ್ರಿಗೆ ಕೇಳೋಂಥ ಪರಿಸ್ಥಿತಿ ಇಲ್ಲ. ನಮಗೆ ಅನ್ಯಾಯ ಒಂದಲ್ಲ, ಸುತ್ತು ಕಡೆ ಅನ್ಯಾಯ ಆಗ್ತಾಯಿದೆ. ಟ್ಯಾಕ್ಸ್ನಾಗ ಅನ್ಯಾಯ ಆಗತ್ತೈತಿ, ಸೆಂಟ್ರಲ್ ಗೌರ್ಮೆಂಟ್ ಬರ್ಬೇಕಾದ ದುಡ್ಡಿನೊಳಗೆ ಅನ್ಯಾಯ ಆಗ್ತಾಯಿದೆ. ನೀರಾವರಿ ಯೋಜನೆ ಒಳಗೆ ಬಜೆಟ್ನಾಗ ಅನೌನ್ಸ್ ಮಾಡಿದೆ 5300 ಕೋಟಿ ಭದ್ರಾ ಯೋಜನೆಗೆ, ರಾಷ್ಟ್ರೀಯ ಯೋಜನೆ ಅಂತಂದು ಅನೌನ್ಸ್ ಮಾಡಿದ್ದಕ್ಕೆ ದುಡ್ಡು ಬಂದಿಲ್ಲ. ಇದ್ರ ಬಗ್ಗೆ ಮಾತಾಡೋಲ್ಲ, ಬೇರೆ ಮೋದಿ ಅವ್ರ ಬಗ್ಗೆ ಮಾತಾಡೋಕ್ಕೆ ಓಡಾಡ್ತಾರೆ. ಇದನ್ನೆಲ್ಲ ಒಂದು ಕಡೆ BJP ಅವರಿಗೆ ಅವ್ರಿಗೆ ಅರಿವೇ ಇಲ್ಲ ಈ ರಾಜ್ಯದ ಬಗ್ಗೆ. ಸುಮ್ಮ ಮಾತಾಡ್ತಾರಂತ ಕೇಳ್ತಾ ಇದ್ರಿ, ಕೇಳಕತ್ತೀವಿ. ಅದು ಜನರು ಒಂದಿಲ್ಲ ಒಂದು ದಿವಸ ತಿರುಗಿ ಬಿಡ್ತಾರೆ. ತಿರುಗಿ ಬಿದ್ದದ್ನಾಗ ಇವ್ರಿಗೆ ಉತ್ತರ ಬರ್ತೈತಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತರ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.